ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಅಕ್ಕ. ಮಯೂರಿ, ಊಟ ಮಾಡ್ದಾ? ಹಸುವಿಲ್ಲ ಅಕ್ಕ. ಹೀಗ್ ಹೇಳಿದ್ರೆ ಹೇಗೆ? ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಅನ್ಸುತ್ತೆ. ಮೊದ್ಲು ಹೋಗಿ ಊಟ ಮಾಡು. ಇಲ್ಲ ಅಕ್ಕ, ಆಮೇಲೆ ಮಾಡ್ತೀನಿ. ಮತ್ತೆ ಮನೇಲೇನು ಸಮಸ್ಯೆ ಆಗ್ಲಿಲ್ಲ ತಾನೆ? ಈಗ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ಅಂದ್ಮೇಲೆ ಇನ್ನೇನ್ ಸಮಸ್ಯೆ ಮಾಡ್ತಾರೆ ಅಕ್ಕ? ಮಯೂರಿ, ನಿಮ್ಮತ್ತೆ ಈ ತರ ನಡ್ಕೊಳ್ತಾರಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅದ್ರಲ್ಲೂ ಇಂಥ ಪೂಜೆ ವಿಷಯದಲ್ಲಂತೂ ಯಾರು ಈ ತರ ನಡ್ಕೊಳಲ್ಲ. ಆದ್ರೆ ನಿಮ್ಮತ್ತೆ ರಾಕ್ಷಸಿ ತರ ಆಡಿದ್ರು. ಅಕ್ಕ, ನನ್ನ ಒಂದ್ಸಲ ನೋಡಿದ್ದಕ್ಕೆ ನಿಮ್ಗೆ ಹೀಗ ಅನ್ನಿಸ್ತಾ ಇದೆ. ನಾನಂತೂ ಈ ಮನೇಲಿ ಕಾಲಿಟ್ಟಾಗಿಂದ ಪ್ರತಿ ದಿವ್ಸ ಇದೇ ಆಗೋಗಿದೆ ಅಕ್ಕ. ಇದನ್ನ ನೋಡಿ ನೋಡಿ ನನಗೆ ಈ ಮನೆಯಲ್ಲೇ ಇರಬಾರ್ದು ಅಂತ ಅನ್ಸಿತ್ತು. ನನಗೆಲ್ಲ ಗೊತ್ತಾಗುತ್ತೆ ಮಯೂರಿ. ಇದಕ್ಕೆ ಹೇಳೋದು ಹಣ ಗುಣ ಒಂದೇ ಕಡೆ ಇರೋದಿಲ್ಲ ಅಂತ. ನೀನ್ ನಮ್ಮನೇಲೆ ಪೂಜೆ ಮಾಡಿದ್ರೆ ನೆಮ್ಮದಿಯಾಗಿರ್ತಿದ್ಯೇ ಏನೋ. ದೊಡ್ಡಜ್ಮನ್ರು ಮಾತು ಕೇಳಿ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಿದೆ. ಆದ್ರೂ ಅವ್ರಿಗೆ ನಿನ್ಮೇಲೆ ಅಷ್ಟೊಂದು ಕೋಪ ಯಾಕೆ? ಅಂತದೇನ್ ಮಾಡಿದ್ಯಾ ನೀನು? ಅದೇ ಅಕ್ಕ, ಅದೇ ಇಲ್ಲಿವರೆಗೂ ನನಗೆ ಅರ್ಥ ಆಗದೆ ಇರೋದು. ಅವ್ರ ಮಗ ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಅದಕ್ಕೆ ನಾನ್ ಹೇಗ್ ಜವಾಬ್ದಾರಿ ಆಗ್ತೀನಿ? ಅವ್ರು ಹೇಳೋದು ನಾನ್ ಅವ್ರ ಮಗನ್ನ ಮರಳು ಮಾಡಿ ಮದ್ವೆ ಮಾಡ್ಕೊಂಡಿದ್ದೀನಿ ಅಂತ. ನನಗ್ ಯಾಕಕ್ಕ ಬೇಕು ಅದೆಲ್ಲ? ನನ್ ಪಾಡಿಗೆ ನನ್ ಕೆಲ್ಸ ಮಾಡ್ಕೊಂಡಿದ್ದೆ ಊರಲ್ಲಿ. ಇವರು ನನ್ ಜೀವನ ಹಾಳು ಮಾಡಿದ್ದಲ್ದೆ ನನ್ನಿಂದ ಅವ್ರ ಜೀವನನೂ ಹಾಳಾಯ್ತು ಅಂತ ಹೇಳ್ತಾರೆ. ಅವ್ರ ಮನೇಲಿ ಕೆಲ್ಸದವಳಾಗಿರೋದಕ್ಕೂ ನನಗ್ ಯೋಗ್ಯತೆ ಇಲ್ವಂತೆ. ಅಂದ್ಮೇಲೆ ನನ್ನನ್ನು ಯಾಕಕ್ಕ ಇಲ್ಲಿ ಇರ್ಸ್ಕೊಂಡಿದ್ದಾರೆ? ನನ್ನನ್ನ ಇಲ್ಲಿಂದ ಕಳಿಸ್ಬಿಡ್ಬೋದು ತಾನೆ? ಇಲ್ಲಿರಿಸ್ಕೊಂಡು ಪ್ರತಿ ಕ್ಷಣ ನನಗ್ ನೋವು ಕೊಡ್ತಿರೋದು ಯಾಕೆ? ತಾರಕಣ್ಣ ಅವ್ರ ತಾಯಿನ ಬೈಯೋದ್ರಲ್ಲಿ ನ್ಯಾಯ ಇದೆ ಅಂತ ನನಗೆ ಇವಾಗ ಅನಿಸ್ತಿದೆ. ಎಷ್ಟೋ ಸಲ ತಾರಕಣ್ಣ ಅವ್ರ ತಾಯಿನ ಬೈಯೋ ಆಗ ಹೆತ್ತ ತಾಯಿನ ಬೈಬಾರ್ದು ಅಂತ ನಾನೇ ಎಷ್ಟೋ ಸರಿ ಹೇಳಿದ್ದೀನಿ. ಆದ್ರೆ ಅವ್ರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾರಂತ ನನಗೆ ಇವಾಗ ಗೊತ್ತಾಯ್ತು. ಅಕ್ಕ, ಅವರು ತಾಯಿ ಮಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಎಷ್ಟು ಬೇಕಾದ್ರೂ ದ್ವೇಷ ಸಾಧಿಸ್ಕೊಳ್ಳಿ. ಅವ್ರ ಮಧ್ಯದಲ್ಲಿ ನನ್ ಜೀವನ ಹಾಳಾಗ್ತಿದೆ ಅಂತ ಯಾಕೆ ಯಾರು ಯೋಚನೆ ಮಾಡ್ತಿಲ್ಲ? ಅಕ್ಕ, ದಯವಿಟ್ಟು ಅಕ್ಕ, ನೀವಾದ್ರೂ ಚಿಕ್ಕ ಯಜಮಾನ್ರ ಹತ್ರ ಮಾತಾಡಿ ನನ್ನನ್ನ ಊರಿಗೆ ಕಳಿಸ್ಕೊಡು ಅಂತ ಹೇಳಿ ಅಕ್ಕ. ನಿಮಗೆ ಪುಣ್ಯ ಬರುತ್ತೆ ಅಕ್ಕ. ಇದೊಂದು ಪ್ರಯತ್ನ ಮಾಡಿ ಅಕ್ಕ. ಪದೇ ಪದೇ ಊರ್ಗ್ ಹೋಗೋ ಮಾತಾಡ್ಬೇಡ ಮಯೂರಿ. ನಿನ್ ಮೇಲೆ ಪ್ರೀತಿ ಇಲ್ದೇ ಇದ್ದಿದ್ರೆ ತಾರಕಣ್ಣ ಮುತ್ತೈದೆಯರನ್ನ ಕರ್ಕೊಂಡ್ ಬಂದು ಪೂಜೆನ ನೆರವೇರಿಸ್ತಿದ್ರಾ? ಅವ್ರವ್ರ ಅಮ್ಮನ್ ಎಷ್ಟು ದ್ವೇಷ ಮಾಡ್ತಾರೋ ಅಷ್ಟೇ ನಿನ್ ಪರವಾಗಿ ನಿಲ್ತಾರಂತ ಇವತ್ತು ಅವ್ರು ತೋರ್ಸಿದ್ರು. ಎಷ್ಟ್ ಜನ ಗಂಡಂದ್ರು ತನ್ನ ಹೆಂಡತಿಗ್ ತೊಂದ್ರೆ ಆದಾಗ ತನ್ನ ತಾಯಿ ವಿರುದ್ಧ ನಿಲ್ತಾರೆ ಹೇಳು? ಇಬ್ರನ್ನ ಬ್ಯಾಲೆನ್ಸ್ ಮಾಡಕ್ ನೋಡ್ತಾರೆ ಹೊರತು ಇಬ್ರಿಗೂ ನ್ಯಾಯ ಕೊಡಕ್ ಆಗಲ್ಲ ಅಲ್ವಾ? ಅದೇ ತಾರಕಣ್ಣ ನಿನ್ ಪರವಾಗಿ ನಿಂತ್ರು, ಅದನ್ನ ನೀನ್ ಅರ್ಥ ಮಾಡ್ಕೋಬೇಕು. ಅದೇನೇ ಇರ್ಲಿ ಅಕ್ಕ, ಅವ್ರ ಹತ್ರ ಮಾತಾಡಿ ನನ್ನ ಊರು ಕಳ್ಸೋದಕ್ಕೆ ಹೇಳಿ ಅಕ್ಕ. ನಾನ್ ಇಷ್ಟೆಲ್ಲ ಮಾತಾಡಿದ್ರು ಮತ್ತೆ ಮತ್ತೆ ಅದನ್ನೇ ಹೇಳ್ತೀಯಲ್ಲ. ಮೊದ್ಲು ಹೋಗಿ ಊಟ ಮಾಡು, ಆಮೇಲೆ ಮಾತಾಡೋಣ. ಏನ್ ಸಂಭವ ಇದು? ಅತ್ತೆ ಈ ರೀತಿ ಟಾಂಗ್ ಕೊಟ್ಟೋದ್ರು ಅಂದ್ರೆ ನಾವ್ ಏನು ಮಾಡ್ತಾನೆ ಇಲ್ವಾ? ಮಾಡ್ತಾ ಇದೀವಿ.
ಆದ್ರೆ ಯಾವುದು ವರ್ಕೌಟ್ ಆಗ್ತಿಲ್ಲ. ಈ ಕಡೆ ಮಯೂರಿನ ಮನೆಯಿಂದ ಆಚೆ ಕಳಿಸಿದ್ರೆ ತಾರಕ್ಗೆ ಇನ್ನೊಂದು ಮದ್ವೆ ಮಾಡ್ತಾರೆ. ಆಗ ನಾವ್ ಅನ್ಕೊಂಡಿರೋದು ಯಾವ್ದು ನಡೆಯಲ್ಲ ಅನ್ನೋ ಟೆನ್ಷನ್ನು. ಇನ್ನೊಂದ್ ಕಡೆ ಮಯೂರಿನ ನಾವ್ ಇಲ್ಲೇ ಇರಿಸ್ಕೊಂಡ್ರೆ ಮಾಮಿಗೆ ನಾವು ಸಪೋರ್ಟ್ ಮಾಡ್ತಿಲ್ಲ ಅಂತ ಮಾಮ್ ನಮ್ಗೆ ಬ್ಲೇಮ್ ಮಾಡ್ತಾರೆ. ಒಟ್ನಲ್ಲಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋ ಅಷ್ಟು ನನ್ನ ತಲೆ ಸಿಡಿದು ಹೋಗ್ತಾ ಇದೆ. ಯೋಚನೆ ಮಾಡಬೇಡ ಸಮ್ಮು, ನಾನು ಶಾರ್ಪ್ ಮೈಂಡ್ ನ ಯೂಸ್ ಮಾಡಿ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ. ಬಾವಾ, ನಿಮ್ ಶಾರ್ಪ್ ಮೈಂಡ್ ನ ಉಪಯೋಗಿಸಿ ಮಾಡೋ ಪ್ಲಾನ್ ಎಲ್ಲ ಎಕ್ಕುಟ್ಟೋಗಿದೆ. ಇನ್ನು ಜಾಸ್ತಿ ಯೂಸ್ ಮಾಡಿ ನಮ್ಮ ಅಕ್ಕನ ಎಕ್ಕುಡ್ಸ್ಬೇಡಿ, ದಯವಿಟ್ಟು ಸುಮ್ನೆ ಇರಿ. ಏನಮ್ಮ ನೀನು ದುಶ್ಮನ್ ಕಿದರ್ ಹೈ ಅಂದ್ರೆ ಬಗಲ್ ಮೇ ಹೈ ಅಂತೆ. ಆ ತರ ಮಾತಾಡ್ತಿದ್ಯಲ್ಲ ನೀನು. ಅಲ್ಲ, ನಿಮ್ಮ ಅಕ್ಕನಿಗೆ ಒಳ್ಳೇದಾಗ್ಲಿ ಅಂತ ತಾನೇ ನಾನಿರೋದು. ಸರಿ, ಈಗ ಏನ್ ಐಡಿಯಾ ಮಾಡ್ತೀರಂತ ಅದ್ನಾದ್ರೂ ಹೇಳಿ. ನೋಡಿ, ಅವರಿಬ್ರು ಒಂದೇ ಕಡೆ ಇರೋದಕ್ಕೆ ತಾನೇ ಈ ಟೆನ್ಷನ್ಗಳಾಗ್ತಿರೋದು. ಸಮೂ ಒಂದ್ ಕೆಲಸ ಮಾಡೋಣ, ಆ ತಾರಕನಿಗೆ ಬೇರೆ ಮನೆ ಮಾಡೋಣ. ಅವರಿಬ್ರಿಗೂ ಅಲ್ಲಿ ಕಳಿಸ್ಬಿಡೋಣ. ಅಲ್ಲಿಗೆ ಎಲ್ಲಾ ಸಮಸ್ಯೆಗಳು ಕ್ಲಿಯರ್. ಹೇಗಿದೆ ನನ್ನ ಶಾರ್ಪ್ ಮೈಂಡ್, ಶಾರ್ಪ್ ಐಡಿಯಾ? ಯಾಕೆ ಸಂಭು ಹೀಗ್ ನೋಡ್ತಿದೀಯಾ? ಮತ್ತಿನ್ನೇನ್ರಿ, ಉದ್ಧಾರ ಆಗೋ ಐಡಿಯಾ ಕೊಡಿ ಅಂತಂದ್ರೆ ಎಲ್ಲ ಹಾಳು ಮಾಡೋ ಐಡಿಯಾ ಕೊಡ್ತಿರಲ್ಲ. ಅವ್ರಿಬ್ರನ್ನ ಬೇರೆ ಕಳ್ಸೋದ್ರಿಂದ ನಮ್ಗೇನ್ ಲಾಭ ಹೇಳಿ? ನಮ್ ಜೀವನ ಹೇಗಾಗೋಗಿದೆ ಅಂದ್ರೆ ಅವರಿಬ್ರು ಬ್ಯಾಟ್ಸ್ಮನ್ಗಳು, ನಾವು ಫೀಲ್ಡರ್ಸ್ಗಳು. ಮಾಮ್ ಹೊಡೆಯೋ ಬಾಲು ನಮ್ಮ ಹತ್ರನೇ ಬರುತ್ತೆ, ಮಯೂರಿ ಹೊಡೆಯೋ ಬಾಲು ನಮ್ಮ ಹತ್ರನೇ ಬರುತ್ತೆ. ಇಬ್ರಲ್ಲಿ ಒಬ್ರನ್ನ ಔಟ್ ಮಾಡಿದ್ರು ಒಬ್ರು ಗೆದ್ದೇ ಗೆಲ್ತಾರೆ. ಆದ್ರೆ ನಮ್ಗೆ ಇಬ್ರು ಗೆಲ್ಲೋದ್ ಬೇಡ.